लेकिन हमें सबसे ज्यादा उम्मीद जिनसे थी हमारे आदरणीय प्रधानमंत्री जी, मणिपुर के लिए कोई जज्बा दिखा और ना ही उनके बातों में मणिपुर का कोई जिक्र हुआ। The apex student body of the Northeast staged a protest against the Prime Minister and the Home Minister for their failure to handle the crisis, urging the Honorable Prime Minister to speak out about the ongoing ethnic violence in Manipur. But there was pin-drop silence from the Prime Minister's end. ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಮತ್ತೊಬ್ಬ ಜೂನಿಯರ್ ಮಮತಾ ದೀದಿ ರೀತಿಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಖಡಕ್ ಮಾತಿನ ಮುಖಾಂತರ ಸಯಾನಿ ಘೋಷ್ ಚಿತ್ರರಂಗದಲ್ಲಿ ಹೆಸರು ಮಾಡಿದವರು. ಬೆಂಗಾಲಿ ಚಿತ್ರರಂಗದಲ್ಲಿ ಸಯಾನಿ ಘೋಷ್ ಆಕ್ಟ್ರೆಸ್ ಆಗಿ ಭಾಳಷ್ಟು ಹೆಸರು ಮಾಡಿದ್ರು. ಈಗ ಜಾದವ್ಪುರ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಇವರು ಗೆದ್ದು ಬಂದು ಜೂನಿಯರ್ ದೀದಿ ಅಂತಾನೆ ಹೆಸರು ಮಾಡ್ತಾ ಇದ್ದಾರೆ. ಖಡಕ್ ಆಗಿ ಲೋಕಸಭೆಯಲ್ಲಿ ಬಜೆಟ್ ಭಾಷಣದ ವಿಚಾರದಲ್ಲಿ ಮಣಿಪುರದ ಬಗ್ಗೆ ಮಾತಾಡಿದ್ದಾರೆ. ಸಹಜವಾಗಿಯೇ ಮುಂದಿನ ವರ್ಷ ಚುನಾವಣೆ ಇರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ಈ ಚುನಾವಣೆಯನ್ನು ಕೇಂದ್ರೀಕರಿಸಿಕೊಂಡು ಈಗಾಗಲೇ ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇವೆ. ನರೇಂದ್ರ ಮೋದಿ ಸರ್ಕಾರ ಕೂಡ ಯಾವ ರೀತಿಯಲ್ಲಿ ಪಶ್ಚಿಮ ಬಂಗಾಳದ ಕಡೆಗೆ ಲಗ್ಗೆ ಇಟ್ಟಿದೆ ಅನ್ನೋದು ಗೊತ್ತು. ಲೋಕಸಭೆಯಲ್ಲಿ ಒಂದು ದೊಡ್ಡ ಮಾಹೋಲ್ ಕ್ರಿಯೇಟ್ ಮಾಡಿದಂಥ ಮೋದಿ ಪಡೆ ಈಗ ಮಣಿಪುರ ಅಂದರೆ ಪಶ್ಚಿಮ ಬಂಗಾಳವನ್ನು ಗೆದ್ದುಕೊಳ್ಬೇಕು ಅಂತ ಅಲ್ಲಿನ ಪಶ್ಚಿಮ ಬಂಗಾಳ ರಾಜ್ಯವನ್ನು ಗೆದ್ದುಕೊಳ್ಳೋದಕ್ಕೆ ತಯಾರಿ ಮಾಡ್ಕೋತಾ ಇದೆ. ಮಹಾರಾಷ್ಟ್ರವನ್ನು ಗೆದ್ದ ನಂತರ ಹಾಗೆ ಬೇರೆ ಬೇರೆ ರಾಜ್ಯಗಳನ್ನು ಗೆಲ್ತಾ ಇರುವಂಥ ದೆಹಲಿ, ಮಹಾರಾಷ್ಟ್ರವನ್ನು ಗೆದ್ದಂಥ ನರೇಂದ್ರ ಮೋದಿ ಪಡೆಗೆ ಪಶ್ಚಿಮ ಬಂಗಾಳ ಒಂಥರ ಈ ಏನು ಕಬ್ಬಿಣದ ಕಡಲೆ ಆಗ್ಬಿಟ್ಟಿದೆ. ಪಶ್ಚಿಮ ಬಂಗಾಳ ಹಾಗೆ ತಮಿಳುನಾಡು ಇವೆರಡನ್ನ ಗೆದ್ಕೋಬೇಕು ಅಂತ ಹೊರಟಿರುವಾಗ ಪಶ್ಚಿಮ ಬಂಗಾಳದಿಂದ ಒಂದು ಖಡಕ್ ಪ್ರತಿರೋಧ ವ್ಯಕ್ತ ಆಗ್ತಾ ಇದೆ ಅಂತ ಹೇಳ್ಬೋದು. ಲೋಕಸಭೆಯಲ್ಲಿ ಸಯಾನಿ ಘೋಷ್ ಆಡಿರುವಂಥ ಮಾತುಗಳು ಇದು ನೇರವಾಗಿ ಮಣಿಪುರದಲ್ಲಿ ಬಿ ಜೆ ಪಿ ಫೇಲ್ ಆಗಿದೆ ಅನ್ನುವಂಥದ್ದು. ಮಣಿಪುರದಲ್ಲಿ ಬಿ ಜೆ ಪಿ ಈಗಾಗಲೇ ಅಲ್ಲಿ ಏನು ರಾಷ್ಟ್ರಪತಿ ಆಡಳಿತವನ್ನು ಘೋಷಣೆ ಮಾಡ್ತು. ಬೀರೇನ್ ಸಿಂಗ್ ಅಲ್ಲಿ ಕೆಳಗಿಳಿದ್ರು. ಕುಕಿ ಹಾಗೂ ಮೈತೇಯಿ ಬುಡಕಟ್ಟು ಜನರ ಹೋರಾಟವನ್ನು ಬಿ ಜೆ ಪಿ ಹತ್ತಿಕ್ಕೋದಕ್ಕೆ ಆಗಲೇ ಇಲ್ಲ. ಇಲ್ಲಿನ ಸರ್ಕಾರಕ್ಕೆ ಡಬಲ್ ಎಂಜಿನ್ ಸರ್ಕಾರ ಮಾಡಿದ್ದೇನು ಅಂತ ಇಲ್ಲಿ ಸಯಾನಿ ಘೋಷ್ ಪ್ರಶ್ನೆ ಮಾಡಿದ್ದಾರೆ. ಹಾಗೆಯೇ ನರೇಂದ್ರ ಮೋದಿ ಸರ್ಕಾರಕ್ಕೆ ಸರಿಯಾಗಿ ತಿಳಿದಿದ್ದಾರೆ. ಉತ್ತರ ಪ್ರದೇಶದಿಂದ ಸಾಕಷ್ಟು ಪ್ರತಿರೋಧ ವ್ಯಕ್ತ ಆಗ್ತಾ ಇತ್ತು. ಇಕ್ರಾ ಚೌಧರಿಯಂತಹ ಏನು SPS ಸಂಸದೆ ಭರ್ಜರಿ ಮಾತುಗಳನ್ನು ಆಡಿ ಕಳೆದ ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಎಸೆದಿದ್ರು. ಈಗ ಸಯಾನಿ ಘೋಷ್ ಇವರು ಸಿಂಗರ್ ಕೂಡ ಆಗಿದ್ದವರು, ಏನು ಬೆಂಗಾಲಿ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದವರು, ಜಾದವ್ಪುರ ಕ್ಷೇತ್ರದಿಂದ ಗೆದ್ದು ಬಂದಿದ್ದಾರೆ. ಅವರು ದೀದಿಯ ಲುಕ್ನಲ್ಲಿ ಇವರು ಮುಂದಿನ ದೀದಿ ಅನ್ನೋ ರೀತಿಯಲ್ಲಿ ಭಾಷಣವನ್ನು BJPಯ ಸಂಸದರು ಎದ್ದು ನಿಂತು ಕೌಂಟ್ರ್ ಮಾಡಿದರೂ ಕೂಡ ಅವರಿಗೆ ಕೌಂಟ್ರ್ ಮಾಡಿ ಹಿರಿಯ ಸಂಸದರನ್ನು ಕೂಡ ಮಾತಿನಲ್ಲಿ ಸೈಲೆಂಟ್ ಮಾಡಿ ಭರ್ಜರಿ ಭಾಷಣವನ್ನು ಮಾಡಿದ್ದಾರೆ. ಬರುವ ದಿನಗಳಲ್ಲಿ BJPಯ ಏನು ಆ ನಾಗಾಲೋಟಕ್ಕೆ ತಡೆಯೊಡ್ಡೋದು ಹೇಗಿದ್ದರೂ ಪಶ್ಚಿಮ ಬಂಗಾಳದಲ್ಲಿ BJP ಗೆಲ್ಲೋದು ಸಾಧ್ಯ ಇಲ್ಲ. ತಮಿಳುನಾಡು ಪಶ್ಚಿಮ ಬಂಗಾಳ ಎರಡೂ ಕೂಡ BJPಯ ನಾಗಾಲೋಟಕ್ಕೆ ತಡೆಯೊಡ್ತವೆ ಅಂತ ಹೇಳ್ತಾ ಇರುವಾಗಲೇ ಈ ಏನು ಆಲ್ ಇಂಡಿಯಾ ತೃಣಮೂಲ್ ಕಾಂಗ್ರೆಸ್ ಏನಿದೆ ಇದರಲ್ಲಿ ಮಮತಾ ದೀದಿಯ ನಂತರ, ಮಮತಾ ಬ್ಯಾನರ್ಜಿ ನಂತರ ಯಾರು ನಾಯಕರು, ಯಾರು ಮುಂದಾಳತ್ವವನ್ನು ತಗೊಳ್ತಾರೆ ಅಂದರೆ ಒಬ್ಬೊಬ್ಬರಾಗಿ ನಾಯಕರು ಸೃಷ್ಟಿಯಾಗ್ತಾ ಇದ್ದಾರೆ. ಅದರಲ್ಲಿ ಸಯಾನಿ ಘೋಷ್ ಭಾಳಷ್ಟು ಗಮನ ಸೆಳೀತಾ ಇದ್ದಾರೆ. ಇವರು ಬರುವ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ನಾಯಕಿಯಾಗಿ TMCಗೆ ಶಕ್ತಿ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಹಾಗೆಯೇ BJPಗೆ ಏನು ಥ್ರೆಟ್ ಆಗಬಹುದು. ಬರುವ ದಿನಗಳಲ್ಲಿ ಪಶ್ಚಿಮ ಬಂಗಾಳ ಗೆದ್ದುಕೊಳ್ಳೋದಕ್ಕೆ BJP ಕಷ್ಟ ಆಗ್ಬೋದು. ಹಾಗೆ ಲೋಕಸಭೆಯಲ್ಲಿ BJPಯ ಮೈನಸ್ಗಳನ್ನು, ಫೇಲ್ಯೂರ್ಗಳನ್ನು ಎತ್ತಿ ಹಿಡಿದು ಭರ್ಜರಿ ಭಾಷಣ ಮಾಡಿರುವಂಥದ್ದು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸಯಾನಿ ಘೋಷ್ ಅವರ ಮಾತುಗಳು. They are forced to debate on Manipur today because President's rule has been imposed in the state of Manipur. मैडम, मणिपुर के मुद्दे पर पिछले 22 महीनों में विपक्ष ने लगातार सवाल उठाए. कभी चर्चा ना होने पर हमने वॉकआउट किया तो कभी मकर द्वार पे धरना दिया. लेकिन हमें सबसे ज्यादा उम्मीद जिनसे थी हमारे आदरणीय प्रधानमंत्री जी, ना उनके मन में मणिपुर के लिए कोई जज्बा दिखा और ना ही उनके बातों में मणिपुर का कोई जिक्र उठा. 600 दिनों से ऊपर चल रही एथनिक वायलेंस मैडम, 240 से ऊपर मणिपुर के भाई और बहनों की मौत, 1500 से ज्यादा जख्मी लोग, more than 5,600 arms, 6.5 lakhs rounds of ammunition looted from
पुलिस आर्मरीज, करीबन 68,000 इंटरनल डिस्प्लेसमेंट, 13,000 से ज्यादा स्ट्रक्चरल डैमेज, कई लापता लोगों की डायरी, लगातार दहशत की खबरें, फिर भी सरकार ने अपनी चुप्पी मणिपुर पर नहीं तोड़ी। Madam, in the past 22 months, every individual has taken to the streets of Manipur protesting and demanding peace. The apex student body of the Northeast staged a protest against the Prime Minister and the Home Minister for their failure to handle the crisis. The Indigenous Tribal Leaders Forum, the Kuki Front, organized a mass rally alleging that the central agencies were cherry-picking in order to appease the majority community at the expense of the minorities. Madam, kal tak मैतेई कम्युनिटी के महिलाओं ने प्रोटेस्ट स्टेज किया और होम मिनिस्टर को अर्ज किया कि आप जाएं और मणिपुर में शांति लाएं। अध्यक्ष महोदय, कम्युनिटी चाहे कोई भी हो, मणिपुर के लोग हमारे अपने लोग हैं और हम आपसे बस यही कहना चाहते हैं कि वेदर यू लाइक दिस फैक्ट और नॉट, मणिपुर इस देश का ही हिस्सा है। मैम, 550 से ज्यादा सिविल सोसाइटी ऑर्गेनाइजेशंस, रिटायर्ड ब्यूरोक्रेट्स, police officers, activists, lawyers, filmmakers, journalists, academics, writers, they had to unitedly issue a public statement urging the Honorable Prime Minister to speak out about the ongoing ethnic violence in Manipur. But there was pin-drop silence from the Prime Minister's end. और जब वो पहली बार बोले तो उन्होंने मणिपुर के अब के हालात के लिए कांग्रेस की तब की सरकार को कोसा, जबकि मणिपुर में डबल इंजन उन्हीं की चल रही थी। Sir, only a few empty words were spoken by the Prime Minister and not even a single substantial step was taken by the central government to handle the Manipur crisis. It was the widespread reporting of this shameful incident of public humiliation of 2 tribal women which led to the judicial intervention of the Supreme Court demanding accountability from the state government. And unfortunately, the United Nations too raised alarms about the blatant abuse of human rights in Manipur, citing reports of extrajudicial killing and sexual violence. What is the point? What is the point? What is the point of discussing Manipur, madam? What is the point of discussing the budget of Manipur? Manipur has experienced higher inflation rates every month since violence broke out in the state. 70% of Manipur lives in the villages with a monthly inflation rate of 10 to 12%, the highest inflation among all states in the country. Youth employment in Manipur is at 23%. मंत्री, मणिपुर पर इसी सदन में बार बार बातें रखी गई, नहीं रखी गई, रखी स्पीच रखी गई, गलत बात है। और गृह मंत्री जी भी, प्रधानमंत्री जी भी अपने भाषण के क्रम में वहां की स्थिति को बड़ी स्पष्टता के साथ रखे हैं। इस तरह के बयान करके, गुमराह करके अराजक स्थिति पैदा करने के लिए जो मणिपुर शांति की ओर बिल्कुल बढ़ चुका है, उसके लिए महोदय सदन में इस तरह से क्यों बोला जा रहा है महोदय? Budget for healthcare slashed by 23% and 11.5%, and budget for education slashed by 17% and 5.6% in the past 2 years. Budget for nutrition has been cut by 25%. Social security spending for tribal communities have seen a massive cut of 47%. And price rise is bleeding every family dry, no matter what their ethnicity be. What has the Manipur budget demands of grant proposed for reducing inflation and ease supply chain for the network of the state? Approx 6,164 children between 6 months to 6 years, 2,638 adolescent girls, 232 pregnant women, 753 lactating mothers are currently living across 325 camps in Manipur. By April 2024, 554 babies were born in relief camps since the violence erupted, including 2 maternal deaths as per official data. Madam, मीडिया रिपोर्ट्स के अनुसार चुराचंदपुर के एक रिलीफ कैंप में 80 से ऊपर लोगों की मौत हो चुकी है, कभी ट्रॉमा तो कभी मैलन्यूट्रिशन तो कभी बीमारी से। एक 36 साल के नौजवान ने एक रिलीफ कैंप में अपनी खुद की जान ले ली। 665 days of continuous conflict assaulted the well-being of 30 lakh people of Manipur. Youth has no future. Women and children are cramped in the relief camps. Elderly says that they have no hope for the future.
आज बंगाल में एक मच्छर भी मरता है तो बीजेपी वाले वहां पे प्रेसिडेंट्स रूल बोल के चिल्लाते हैं। लेकिन जब तक आपके डबल इंजन राज्य में आपके ही मुख्यमंत्री ने इस्तीफा नहीं दिया, तब तक आपको ख्याल नहीं आया कि जिंदगी धूप तुम घनास आया। Madam, my humble question is, if President's rule was the solution, why was it not imposed months ago, when people were continuously dying and houses were set ablaze? After allowing Manipur to burn for months, today you are here with a bouquet of rosy promises. Please remember, Madam, please remember, Madam, please remember कि फिर नहीं रूल जो है 66, 67 एंड 68 प्रेसिडेंट रूल जिसकी ये बात कर रही हैं वो आइडेंटिकल बिल है जो कि इस हाउस के पास है। प्रेसिडेंट रूल पर डिस्कशन होने वाला है, इसीलिए इनको फाइनेंस बिल पर केवल फाइनेंस की बात करनी है। No. प्रेसिडेंट रूल पर बात होनी है। वो बिल यहाँ है, वो बिल यहाँ है। Madam, after allowing Manipur to burn for months, today you are here offering bouquet of rosy promises. Please remember, फिर नहीं बसते वो दिल जो एक बार उजड़ जाते हैं गालिब, कब्र कितनी भी सजाओ कोई जिंदा नहीं होता। Please remember this.